ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಹಬ್ಬ ಎಲ್ಲ ಮುಗಿತು. ಸೊ ಇವಾಗೆಲ್ಲ ದೇವರೆಲ್ಲ ತೆಗಿತಾ ಇದ್ದೀವಿ. ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ಎಲ್ಲ ರೆಡಿ ಮಾಡೋಕ್ಕೂ ಸ್ವಲ್ಪ ಟೈಮ್ ತಗೊಂಡ್ರೆ ತೆಗಿಯೋದು ಕೂಡ ಅಷ್ಟೇ ಟೈಮ್ ತಗೊಳುತ್ತೆ. ಸೊ ಇವಾಗೆಲ್ಲ ತೆಗೆದ್ಬಿಡ್ತೀವಿ. ಆಲ್ರೆಡಿ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಒಂದ್ಸರಿ ಮಾಡಿದ್ದಾಯಿತು. ಸೊ ಬೆಳಗ್ಗೆ ಎದ್ದು ಒಂದ್ಸರಿ ಎಲ್ಲ ಪೂಜೆ ಮಾಡಿ ದೇವ್ರನ್ನ ತೆಗಿಯೋದು. ಲಕ್ಷ್ಮಿ ತೆಗೆಯೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಜಾಸ್ತಿ ದಿನ ಇಟ್ಕೋತಾರೆ, ಬಟ್ ನಾವು ಯಾವಾಗಲೂ ಒಂದೇ ದಿನ ಫ್ರೈಡೇ ಇಟ್ಬಿಟ್ಟು ಸ್ಯಾಟರ್ಡೆ ತೆಗ್ಬಿಡ್ತೀವಿ. ಅಥವಾ ಸ್ಯಾಟರ್ಡೆ ಏನಾದರೂ ಬೇರೆ ಸ್ಪೆಷಲ್ ಇದ್ದರೆ ತೆಗಿಯೋಕ್ಕಾಗಿಲ್ಲ ಅಂದರೆ 3 days ಇಟ್ಕೊಂಡು ತೆಗಿತೀವಿ. ಬಟ್ ನಾವು ನೆಕ್ಸ್ಟ್ ಡೇನೇ ತೆಗ್ಬಿಡ್ತೀವಿ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲರನ್ನೂ ಕುಂಕುಮ ಕರೆಯೋದು, ನಾವು ಅವ್ರ ಮನೆಗೆ ಹೋಗೋದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ದೇವರೆಲ್ಲ ತೆಗೆದಿದ್ದಾಯಿತು. ಅಮ್ಮ ಸ್ವಲ್ಪ ಅಲ್ಲಿ ಕೆಳಗಡೆ ಎಲ್ಲ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕೂತ್ಕೊಂಡು ಹೆಂಗೆ ವೀಕೆಂಡ್ ಅಲ್ವಾ, ಅದಕ್ಕೆ ಸ್ವಲ್ಪ ಹೊತ್ತು. ಸೊ ನಾನೊಂದು ಹೊಸದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ. ಯಾವುದಪ್ಪ ಅದು ಅಂದರೆ ಅಗಾರು ರೊಟೇಟಿಂಗ್ ಹೇರ್ ಕಲರ್ ಬಗ್ಗೆ ತಿಳಿಸ್ಕೊಡಿ ರಮ್ಯಾ, ನಮಗೆ ಚೆನ್ನಾಗಿರೋದು, ನಮಗೆ ಒಂದೊಂದ್ಸರಿ ಏನಾದ್ರು ಫಂಕ್ಷನ್ಸ್ ಇದ್ದರೆ ಮಾಡ್ಕೊಳ್ಳೋಂಗೆ ಹೆಲ್ಪ್ ಆಗಂಗೆ ಅಂತ. ಇದರ ತುಂಬ ಸುಲಭವಾಗಿ ಮಾಡ್ಬೋದು. ಹೆಂಗೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೇನೆ. ಹೇರ್ ಕರ್ಲರಲ್ಲಿ ನಿಮಗೆ 32 mm ಸೆರಾಮಿಕ್ ಕೋಟೆಡ್ ಬ್ಯಾರಲ್ ಬರುತ್ತೆ. ಸೊ ಇದನ್ನು ಕರ್ಲು ನಿಮ್ಮದು ಲಾಂಗ್ ಅಥವಾ ಮೀಡಿಯಮ್ ಹೇರ್ ಇದ್ರೂ ಕೂಡ ಇದು ಮಾಡ್ಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಲೂಸ್ ವೇವ್ಸಿಂದ ಟೈಟ್ ಸ್ಪಿರಲ್ಸ್ವರೆಗೂ ಕೂಡ ನೀವು ಮಾಡ್ಕೋಬೋದು. ಥಿಕ್ ಹೇರು ಎಲ್ಲ ಟೈಪ್ಸ್ಗೂ ಕೂಡ ಇದು ಸೂಟ್ ಆಗುತ್ತೆ. ಸೊ ನಾನಿವಾಗ ಹೇರ್ ಕರ್ಲ್ ಮಾಡಿ ತೋರಿಸ್ತೀನಿ. ನಾನು ಟೆಂಪ್ರೇಚರ್ ನೀವು ಸೆಟ್ ಮಾಡ್ಕೋಬೋದು. ಸೊ ನಿಮ್ಗೆ ಎಷ್ಟು ಬೇಕಷ್ಟು ನಾನಿವಾಗ 200 ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಏನೇ ಹೇರ್ಗೆ ಮಾಡೋದಕ್ಕಿಂತ ಮುಂಚೆ ಏನು ಮಾಡಿ ಅಂದರೆ ಹೀಟ್ ಪ್ರೊಟೆಕ್ಟಿಂಗ್ಗೆ ಸ್ಪ್ರೇ ಯೂಸ್ ಮಾಡಿ, ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಸೆರಮ್ ಇದ್ದರೆ ಅದನ್ನು ಯೂಸ್ ಮಾಡಿ. ನನಗೆ ಸೆರಮ್ ನಾನು ಹಚ್ತಾ ಇದ್ದೀನಿ. ಸೊ ಈ ಥರ ನಿಮ್ಮದು ಹೇರ್ನ ಪಾರ್ಟಿಷನ್ ಮಾಡ್ಕೊಳ್ಳಿ. ಫಸ್ಟು ನಾನು ಮೇಲ್ಗಡೆದೆಲ್ಲ ಹೇರ್ ಬನ್ನಾಗಿ ಬಿಟ್ಬಿಡ್ತೀನಿ, ಕೆಳಗಡೆ ಮಾತ್ರ ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡು ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿ ಬಾಚ್ಕೊಳ್ಳೋಣ. ಸೊ ನನಗೆ ಇದು ನಾನೇನು ಸೆರಮ್ ಯೂಸ್ ಮಾಡಿದೆ ಅದು ನನಗೆ ಹೀಟ್ ಪ್ರೊಟೆಕ್ಟೆಂಟ್ ಆಗು ಹೆಲ್ಪ್ ಮಾಡುತ್ತೆ, ಹಾಗೆ ನನಗೆ ಹೇರ್ ಸ್ಟೈಲಿಂಗು ಕೂಡ ಹೆಲ್ಪ್ ಮಾಡುತ್ತೆ. ಬೇಕಾದ್ರೆ ನೀವು ಕರ್ಲ್ ಮಾಡೋದಕ್ಕಿಂತ ಮುಂಚೆ ಸಪ್ರೇಟಾಗಿ ಅದನ್ನು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿ ಸೆರಮಲ್ಲಿ 2 ಥರದ್ದು ವರ್ಕ್ ಮಾಡುತ್ತೆ. ಸೊ ನೋಡಿ, ಜಸ್ಟ್ ನೀವು ಈ ಥರ ಇದಕ್ಕೆ ಹಾಕೋದಷ್ಟೇ. ಸೊ ಹಾಕ್ಬಿಟ್ಟು ನೀವು ಇದು ಹೋಲ್ಡ್ ಮಾಡಿದ್ರೆ ಅದೇ ರೊಟೇಟ್ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಆಮೇಲೆ ಸ್ವಲ್ಪನೇ ನಿಮ್ಗೆ ಯಾವ ಥರ ಬೇಕು ಕರ್ಲ್ ನೀವು ಆ ಥರ ಮಾಡ್ಕೋಬೋದು. ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಎಫರ್ಟ್ಲೆಸ್ ಕರ್ಲ್ಸ್ ಮತ್ತು ವೇವ್ಸನ್ನು ತುಂಬ ಸುಲಭವಾಗಿ ನೀವು ಪಡ್ಕೋಬೋದು. ಹೇಗೆ ಅಂದರೆ ಜಸ್ಟ್ ಇದನ್ನು ಹೇರ್ ಕರ್ಲರ್ನ ರೊಟೇಟ್ ಮಾಡೋದ್ರ ಮೂಲಕ. ಹಾಗೆಯೇ ಇದರಲ್ಲಿ ರೈಟ್ ಮತ್ತು ಲೆಫ್ಟ್ ಬಟನ್ ಇರೋದ್ರಿಂದ ನೀವು ತುಂಬ ಸುಲಭವಾಗಿ ಯಾವ ಕಡೆ ಬೇಕೋ ಆ ಕಡೆ ಯೂಸ್ ಮಾಡ್ಬೋದು. ಸೆರಾಮಿಕ್ ಕೋಟೆಡ್ ಟೈಟಾನಿಯಂ ಬ್ಯಾರೆಲ್ ಇದೆ. ಇದು ಆಟೋಮೆಟಿಕ್ ಹೇರ್ ಕರ್ಲರ್ ಆಗಿರೋದ್ರಿಂದ ಹೀಟನ್ನ ನಿಮ್ಮದು ಹೇರ್ಗೆ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ನಿಮ್ಮ ಹೇರ್ದು ಫ್ರಿಜಿನೆಸ್ ಕಡಿಮೆ ಮಾಡುತ್ತೆ, ಹೇರ್ ಸ್ಮೂತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಹೀಟನ್ನು 130 ಡಿಗ್ರಿ ಸೆಲ್ಸಿಯಸ್ಸಿಂದ 230 ಡಿಗ್ರಿವರೆಗೂ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮದು ಹೇರು ತಿನ್ನಾಗಿರಲಿ, ಡೈ ಆಗಿರಲಿ, ತಿಕ್ ಆಗಿರಲಿ, ಎಲ್ಲ ಹೇರ್ಗೂ ಯೂಸ್ ಮಾಡ್ಬೋದು. MCH ಹೀಟಿಂಗ್ ಟೆಕ್ನಾಲಜಿ ಇರೋದ್ರಿಂದ ಫಾಸ್ಟಾಗಿ ಹೀಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಲಾಸ್ಟ್ ಟೈಮ್ ಏನು ಟೆಂಪ್ರೇಚರ್ ಸೆಟ್ ಮಾಡಿರ್ತೀರಾ ಅದನ್ನು ಕೂಡ ಇದು ನೆನ್ಪಿಟ್ಕೊಂಡಿರುತ್ತೆ. ಸೊ 2 years ವಾರಂಟಿ ಕೂಡ ಸಿಗುತ್ತೆ. ಫ್ರೆಂಡ್ಸ್, ನೋಡ್ಬೋದು ಫೈನಲ್ ಲುಕ್ಕು. ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಹಿಂಗೆ ಬಿಡೋದಕ್ಕೆ. ಸೊ ಬೇಕಾದ್ರೆ ಇದನ್ನು ನೀವು ಓಪನ್ ಮಾಡ್ಕೋಬೋದು, ಬಟ್ ನನಗೆ ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಇವಾಗ ಹಿಂಗೆ ಬಿಟ್ಟಿದ್ದೀನಿ. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಫುಲ್ ಮಾಡ್ಕೊಂಡಿದ್ದು. ನಾನು ಫುಲ್ ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಇದು ನಾನು ಆಲ್ಮೋಸ್ಟ್ ನಾನು ಸ್ಯಾಟರ್ಡೆ ವ್ಲಾಗ್ ಮಾಡಿದ್ದು. ಅದಾದಮೇಲೆ ಇವತ್ತು ಟ್ಯೂಸ್ಡೇ ಆಲ್ಮೋಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಅಂದರೆ ಅಲ್ಲಿ ದೇವರೆಲ್ಲ ತೆಗೆದ್ಮೇಲೆ ಏನು ಮಾಡಿದ್ವಿ ಅಂದರೆ ಅಮ್ಮ ಎಲ್ಲ ಹೊರಡ್ತೀವಿ ಊರಿಗೆ ಅಂತ ಹೇಳಿದ್ರು. ಸೊ ನನ್ನ ಬ್ರದರ್ ಬಂದ, ಅವ್ರ ಜೊತೆ ಹೊರಟ್ರು ಅವರು. ಸೊ ಅವ್ರನ್ನ ಕಳಿಸಿ ಅದಾದಮೇಲೆ ಸ್ಯಾಟರ್ಡೆ ಫುಲ್ ನಾನು ಮಲ್ಬಿಟ್ಟೆ, ಎದ್ದೇಳಲೇ ಇಲ್ಲ. ನಾನು ಅಷ್ಟು ಸುಸ್ತಾಗ್ಬಿಟ್ಟಿತ್ತು, ಯಾಕೆಂದರೆ ಆಲ್ಮೋಸ್ಟ್ ಎಷ್ಟೊಂದು ದಿನದಿಂದ ಫುಲ್ ಕೆಲಸ ಅಂತ ಇತ್ತು. ಅದಕ್ಕೆ ಅದಾದಮೇಲೆ ಸಂಡೇ ಮತ್ತೆ ಮೂವಿಗೆ ಹೋಗಿದ್ವಿ, ಕೃಷ್ಣ ಪ್ರಣಯ ಸಖಿಗೆ. ಸೊ ನೋಡ್ಬೇಕಂತ ಆಯಿತು, ಮೂವಿಗೆ ಹೋಗ್ಬಿಟ್ವಿ. ಅದಾದಮೇಲೆ ಅಲ್ಲೇ ಹಾಗೆ ಟೈಮ್ ಆಗುತ್ತು. ಸೊ ಮೊನ್ನೆ ಮತ್ತೆ
ಮನೆ ಕೆಲಸ ಅದು ಇದು ನನಗೆ ಟೈಮೇ ಸಿಗಲಿಲ್ಲ ಬ್ಲಾಗ್ ಮಾಡೋಕ್ಕೆ. ಈ ಸರಿ ಅಷ್ಟು ಇದು ಕಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಮತ್ತೆ ಇವತ್ತು ನಾನು ಟ್ಯೂಸ್ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಆಲ್ರೆಡಿ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಕರಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಅವತ್ತು ಗ್ರೋಸರಿ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸಂಡೇ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿತ್ತು. ಸಂಡೇ ಸ್ವಲ್ಪ ಗ್ರೋಸರಿ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಅದೆಲ್ಲ ನಾನು ಸ್ವಲ್ಪ ಸಂಡೇನೇ ಎತ್ತಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಇತ್ತು, ಅದನ್ನೆಲ್ಲ ಇವಾಗ ಎತ್ತಿಡ್ತಾ ಇದ್ದೆ. ಜಿಯನ್ಗೆ ಪೂರಿ ಬೇಕಾ ಅಂತ ಕೇಳಿದೆ. ಏನಂದ್ರೆ ಇವಾಗ ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಕುಕ್ ಮಾಡೋದು, ಜಿಯನ್ಗೆ ಏನು ಬೇಕು, ಅವ್ನಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಕುಕ್ ಮಾಡಬೇಕು, ನಾವು ಕೂಡ ಅದನ್ನೇ ತಿನ್ನಬೇಕು. ಸೊ ಫಸ್ಟೆಲ್ಲ ಹೆಂಗಿತ್ತು ಅಂದರೆ ನಾನು ಚಂದು ಪೂರಿ ತಿಂತಾನೇ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಇವಾಗ ಜಿಯನ್ಗೆ ಬೇಕಲ್ವ, ಸೊ ನಮಗೆ ಬೇರೆ ಏನು ಸಪ್ರೇಟಾಗಿ ಮತ್ತೆ ಮಾಡ್ಕೊಳ್ಳೋದು ಅಂತ ನಾವು ಕೂಡ ಪೂರಿನೇ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಮತ್ತು ಅದ್ರ ಜೊತೆಗೆ ನಾನು ಏನಾದರೂ ಎಕ್ಸ್ಟ್ರಾ ಸ್ಯಾಲಡು ಆ ಥರದ್ದೆಲ್ಲ ಆ್ಯಡ್ ಮಾಡ್ಕೊಂಡು ತಿಂತೀವಿ. ಮತ್ತು ಜಾಸ್ತಿ ಏನು ಕ್ವಾಂಟಿಟಿ ತಿನ್ನೋದಕ್ಕೆ ಹೋಗಲ್ಲ. ಸೊ ಅದರಿಂದ ಹೆಂಗೋ ಮ್ಯಾನೇಜ್ ಆಗುತ್ತೆ. ಪೂರಿ ಈ ಥರದ್ದೆಲ್ಲ ಮಾಡಿಕೊಟ್ಟಾಗ ತುಂಬ ಎಂಜಾಯ್ ಮಾಡ್ಕೊಂಡು ಅವನೇ ತಿಂತಾನೆ. ಇಲ್ಲ ಅಂದರೆ ಬೇರೆ ಏನಾದರೂ ಅವ್ನಿಗೆ ಇಷ್ಟ ಇಲ್ಲದೆ ಇರೋದು ಮಾಡಿದ್ರೆ ನನಗೆ ಬಾ ತಿನ್ಸು ಅಂತೆಲ್ಲ ನನಗೆ ತುಂಬ ಹಿಂಸೆ ಕೊಡ್ತಾನೆ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಚಿಕನ್ ಇತ್ತು, ಅದನ್ನು ಕೂಡ ನಾನು ಬಿಸಿ ಮಾಡ್ತಿದ್ದೀನಿ. ಸೊ ಸಂಜೆ ನಾನು ಸ್ವಲ್ಪ ಹೊತ್ತು ಜಿಯನಲ್ಲೇ ಮಲ್ಕೊಂಬಿಟ್ಟ. ಅದಾದಮೇಲೆ ನಾನು ಸಂಜೆ ಟೀ ಎಲ್ಲ ಮಾಡಿಕೊಂಡು ಬಂದು ಕೂತ್ಕೊಂಡು ಹಾಗೆ ಸುಮ್ಮನೆ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ಮೈಂಡಲ್ಲಿ ಏನಾದರೂ ವೀಡಿಯೋಸ್ದು ಬೇರೆ ಈ ಥರ ಏನಾದರೂ ಓಡ್ತಾನೇ ಇರುತ್ತೆ. ಬಟ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ರಿಲ್ಯಾಕ್ಸ್ ಮಾಡೋದು. ಸಂಜೆ ಜಿಯನ್ನ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋದೆ. ಇವತ್ತು ಯಾರು ಫ್ರೆಂಡ್ಸ್ ಇರಲಿಲ್ಲ, ಒಬ್ಬನೇ ಆಟ ಆಡ್ತಿದ್ದಾನೆ. ಇಲ್ಲಾಂದರೆ ಯಾವಾಗಲೂ ಫ್ರೆಂಡ್ಸ್ ಜೊತೆ ಆಟ ಆಡ್ತಾನೆ. ಸ್ವಲ್ಪ ಪ್ಲೇ ಏರಿಯಾ ಹತ್ರನೂ ಕೂಡ ಆಟ ಆಡಿಸ್ದೆ, ಸ್ವಿಂಗಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ದ. ಅದಾದಮೇಲೆ ಬಂದು ನಾನು ಜುಂಬಾ ಹೋಗೋದಕ್ಕೆ ರೆಡಿ ಆಗ್ತಿದ್ದೀನಿ, ನೋಡ್ಬೋದು. ಸೊ ಬೆಳಗ್ಗೆ ಮನೆ ಹೇಗಿರುತ್ತೆ, ಆಮೇಲೆ ಜಿಯನ್ ಬಂದಮೇಲೆ ಮನೆ ಹೇಗಾಗಿರುತ್ತೆ ಅಂತ ಒಂದ್ಸರಿ ನೀವೇ ನೋಡ್ಬೋದು ಎಲ್ಲ ಹೆಂಗೆಲ್ಲ ಹರಡಿದ್ದಾನೆ ಅಂತ. ಸೊ ನಾನು ಜುಂಬಾ ಹೋಗಿ ಬಂದಮೇಲೆ ಒಂದು ಮನೆಗೆ ಒಂದು ಇದು ತೊಗೊಂಡಿದ್ದೆ ಅಮೆಝಾನಲ್ಲಿ. ಅದನ್ನು ಫಿಕ್ಸ್ ಮಾಡ್ತಿದ್ದಾರೆ ಇಬ್ಬರು, ಸ್ಟ್ಯಾಂಡ್ ಥರ ತೊಗೊಂಡಿದ್ದೆ ನಾನು ಪುಟಾಣಿದು. ಸೊ ಜಿಯನ್ ನಾನೇ ಫಿಕ್ಸ್ ಮಾಡ್ತೀನಿ ಅಂತ ಕೇಳಿದ. ಸೊ ಅದಕ್ಕೆ ಅವರಪ್ಪ ಇದು ಮಾಡು, ಅದು ಫಿಕ್ಸ್ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ. ಎಷ್ಟಾಗುತ್ತೆ ಅಷ್ಟು ಇವಾಗ ಮಾಡ್ತಾನೆ ಅದೆಲ್ಲ. ಸ್ವಲ್ಪ ಬಟ್ಟೆಗಳೆಲ್ಲ ಎತ್ತಿಡೋದಿತ್ತು, ವಾಶ್ ಮಾಡಿದ್ವಲ್ಲ ಅದಕ್ಕೆ. ಅಂದರೆ ನಮ್ಮದು 2 days ಒಂದ್ಸಾರು ವಾಶ್ ಮಾಡೇ ಮಾಡ್ತೀವಿ. ಒಂದೊಂದ್ಸರಿ ಪ್ರತಿದಿನ ಕೂಡ ವಾಶ್ ಮಾಡಿಬಿಡ್ತೀನಿ. ನಾನು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೇಗೆ ಮೂಡಿರುತ್ತೆ ಹಾಗೆ. ಜಿಯನ್ ಮಾತ್ರ ನಾನು ಒಂದ್ಸರಿ ಅವನದು ಎಲ್ಲ ಒಂದ್ಸರಿ ಮಾಡ್ತೀನಿ, ನಮ್ಮ ಬಟ್ಟೆ ಜೊತೆಗೆ ಹಾಕಲ್ಲ. ಅವನದು ಇತ್ತು ಸ್ವಲ್ಪ ಎಲ್ಲ. ಸೊ ಅವನದು ಎಲ್ಲ ಎತ್ತಿಡಬೇಕಿತ್ತು, ಅದನ್ನೆಲ್ಲ ಎತ್ತಿಡ್ತಿದ್ದೀನಿ. ಚಂದುಗೆ ಕಾಲ್ ಇತ್ತು, ಅವರು ಕಾಲಲ್ಲಿದ್ದರು. ಸೊ ನಾನು ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ. ಜಿಯನಲ್ಲೇ ಬಂದು ನಿಂತ್ಕೊಂಡಿರ್ತಾನೆ, ಆಟ ಆಡ್ತಿರ್ತಾನೆ, ಏನಾದರೂ ಒಂದು ತರಲೆ ಅಂತೂ ಮಾಡ್ತಾನೆ ಇರ್ತಾನೆ. ಸೊ ಫ್ರೆಂಡ್ಸ್, ಹಾಗೆಯೇ ಅಮ್ಮ ನನಗೆ ಗೌರಿ ಗಣೇಶ ಹಬ್ಬಕ್ಕೆ ಅಂದ್ಬಿಟ್ಟು ಸ್ಯಾರಿ ಕೂಡ ತೊಗೊಂಡು ಬಂದಿದ್ರು ಬಂದಾಗ. ಸೊ ಪ್ರತಿ ವರ್ಷ ತೊಗೊಂಬರ್ತಾರೆ. ನನಗೆ ಸಿಂಪಲ್ ಸೀರೆಗಳಂದರೆ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಒಂದು ರೆಡ್ ಕಲರ್ ತಂದಿದ್ರು, ಈ ಸರಿ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬ್ಲ್ಯಾಕ್ ಕಲರ್ ತಂದಿದ್ದಾರೆ. ಸೊ ಕೆಲವ್ರು ಏನಂದರೆ ಹಬ್ಬದಲ್ಲಿ ಬ್ಲ್ಯಾಕ್ ಕಲರ್ ಹಾಕೋಬಾರ್ದು, ಆ ಥರ ಏನಿಲ್ಲ. ನನಗೇನಂದರೆ ಅದು ಕೆಲವರು ನಂಬಿಕೆ ಇರ್ಬೋದು, ಬಟ್ ಅದನ್ನು ಕೂಡ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನನಗೆ ಕಲರಲ್ಲೆಲ್ಲ ನಾನು ಅಷ್ಟು ನೋಡೋಕ್ಕೆ ಹೋಗಲ್ಲ. ಇನ್ನು ಏನಾದರೂ ಬೇರೆ ಅಂದರೆ ಏನಾದರೂ ಸ್ಪೆಷಲ್ ಪೂಜೆಗಳಿದ್ದಾಗ ಹಾಕೋದಕ್ಕೆ ಹೋಗಲ್ಲ. ಅದು ಬಿಟ್ಟರೆ ನಾರ್ಮಲ್ ಫೆಸ್ಟಿವಲ್ಲು ಈ ಥರದಲ್ಲೆಲ್ಲ ನಾನು ಹಾಕ್ಕೊತೀನಿ. ಸೊ ತುಂಬ ಚೆನ್ನಾಗಿದೆ, ಅವರು ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನನಗೆ ಕೊಡಿಸಿದ್ರು. ಸೊ ಇದು ನನ್ನ ಗಿಫ್ಟು, ಅಮ್ಮ ತಂದಿದ್ದು ಸ್ಯಾರಿ. ಸೊ ಪ್ರತಿ ಸರಿ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಸ್ಯಾರಿ ಬರುತ್ತೆ. ಒಂದೊಂದು ಸರಿ ನಾನೇನಾದರೂ ಡ್ರೆಸ್ ಕೊಡಿಸ್ಬಿಡಿ ಅಂತೀನಿ, ಒಂದೊಂದು ಸರಿ ಈ ಥರ ಸ್ಯಾರಿ ತಂದು ಕೊಡ್ತಾರೆ, ಅವರೇ ಸೆಲೆಕ್ಟ್ ಮಾಡಿ. ಒಂದೊಂದು ಸರಿ ನನಗೆ ತುಂಬ ಬೋರ್ ಆಗಿಬಿಟ್ಟಿರುತ್ತೆ ಅಥವಾ ಏನಾದರೂ ಮೂಡಿರಲ್ಲ. ಸೊ ನನಗೆ ಹೋಗಿ ತೊಗೊಳಕ್ಕೆ, ಅವಾಗ ನೀವೇ ಅಲ್ಲಿಂದ ಯಾವ ಥರ ತೊಗೊಂಡ್ಬಿಡಿ ಅಂತ ಹೇಳ್ತೀನಿ. ಸೊ ಇದು ಗೊತ್ತಿಲ್ಲ ಹಬ್ಬಕ್ಕೆ ಯಾವ್ದು ಹಾಕ್ಕೊತೀನಿ ಅಂತ. ಸೊ ನೋಡೋಣ. ನಾನು ಒಂದು 2-3 ಬ್ಲೌಸ್ ಡಿಸೈನ್ಸ್ ಅಂದರೆ ಬ್ಲೌಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಯಾವುದು ಚೆನ್ನಾಗಿ ಅನಿಸುತ್ತೆ ನಾನು ಅದನ್ನು ಹಾಕ್ಕೊತೀನಿ. ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಅದು ಡಿಸೈನ್ಸ್ ಕೂಡ ತೋರಿಸ್ತೀನಿ. ಹೊಸದಾಗಿ 4-5 ಬ್ಲೌಸ್ ಒಟ್ಟಿಗೆ
ಸ್ಟಿಚ್ ಮಾಡಿಸಿದ್ದೀನಿ. ಸೊ ಅದು ನಾನು ನಿಮಗೆ ತೋರಿಸ್ತೀನಿ ಡಿಫ್ರೆಂಟಾಗಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಇವತ್ತು ವ್ಲಾಗ್ ಎಂಡ್ ಮಾಡಬೇಕು. ನಾನು ನೆನ್ನೆನೂ ವ್ಲಾಗ್ ಮಾಡ್ತಾಯಿದ್ದೆ, ಸ್ಯಾಟರ್ಡೇನೂ ಒಂದೊಂಚೂರು ಅಷ್ಟೇ ನಂಗೆ ವ್ಲಾಗ್ ಮಾಡೋಕ್ಕಾಗಿದ್ದು. ಸೊ ಏನಂದರೆ ನೆನ್ನೆ ಪೂರ್ತಿ ನನಗೆ ಮೂಡ್ ಆಫ್ ಆಗೋಯ್ತು. ಯಾಕೆಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ಪಬ್ಲಿಷ್ ಮಾಡಿದ್ಮೇಲೆ ನನಗೆ ಕೆಲವೊಬ್ಬರು ಕಮೆಂಟ್ಸ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಬ್ಬ ಖುಷಿಯಾಗಿರ್ತೀವಿ, ನಾನು ವ್ಲಾಗ್ ಮಾಡಬೇಕಾದ್ರೆ ಹೇಳಿದೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಹಬ್ಬ ಆಗಿರ್ಬೋದು ಅಥವಾ ಅವ್ರಿಗೆ ಮನಸ್ಸಲ್ಲಿ ಭಕ್ತಿ ಇರಬೇಕು, ನಾವು ಹೀಗೆ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಅದು ಇದು ಆ ಕಡೆ ಈ ಕಡೆ ಆಗ್ಬೋದು. ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಕೆಲವರು ನೆಗೆಟಿವ್ ಕಮೆಂಟ್ ಹಾಕೋದು. ಅದರಲ್ಲೂ ಒಂದು ಕಮೆಂಟ್ ನಂಗೆ ತುಂಬ ಬೇಜಾರಾಯಿತು. ಪೂಜೆ ಮಾಡೋದನ್ನ ಶೋಕಿ ಅಂತ ಯಾರೋ ಬರೆದಿದ್ರು. ಸೊ ನನಗೆ ಅದು ಸ್ವಲ್ಪ ಇಷ್ಟ ಆಗಲಿಲ್ಲ. ಅದು ಪೂಜೆ ಮಾಡೋದು ಏನು ಶೋಕಿ ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ಅದು ಸ್ವಲ್ಪ ನನಗೆ ಯಾರು ಮಾಡಿದ್ವಿ ಅದು ಅವ್ರಿಗೆ ಹೇಳ್ತಾ ಇದ್ದೀನಿ. ಪೂಜೆ ಮಾಡೋದು ಶೋಕಿ ಅಲ್ಲ, ಅದು ಅವ್ರವ್ರ ಭಕ್ತಿಗೆ ಇದಿರುತ್ತೆ. ಸೊ ನಮ್ಮ ಮನಸ್ಸಲ್ಲಿ ಭಕ್ತಿ ಇಲ್ಲ ಅಥವಾ ನಾವು ಬೇರೆಯವ್ರಿಗೆ ಒಳ್ಳೇದು ಬಯಸಿಲ್ಲ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತೀವಿ ಅಥವಾ ಬೇರೆಯವ್ರಿಗೆ ಕೆಟ್ಟವ್ರನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂದರೆ ನಾವೇನು ಪೂಜೆ ಮಾಡಿದ್ರು ಅದರಿಂದ ಏನು ಯೂಸ್ ಆಗೋಲ್ಲ. ಸೊ ನಾವೆಷ್ಟು ಮನಸ್ಸಿಂದ ಒಳ್ಳೆಯವರಾಗಿರ್ತೀವಿ ಅಥವಾ ಎಷ್ಟು ಪಾಸಿಟಿವ್ ಆಗಿರ್ತೀವಿ ಅವಾಗಷ್ಟೇ ಅದು ಒಳ್ಳೆಯದಾಗೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಾನು ಅವಾಗೇ ಹೇಳಿದೆ, ಏನಂದರೆ ಈ ಪ್ರಪಂಚದಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ. ಸೊ ನೀವು ಯಾರು ನೆಗೆಟಿವ್ ಕಮೆಂಟ್ ಹಾಕಿದ್ರಿ ಅವರು ಅಂದರೆ ಕೆಲವ್ರು ಹೇಳಿದ್ರಿ ಮಾಡಬೇಡಿ ಅಂತ ನಾನು ತೊಗೋತೀನಿ. ಕೆಲವರು ರಮ್ಯಾ ಮಾಡಬೇಡಿ ಅಂತ ಹೇಳಿದ್ರಿ, ಓಕೆ ನಾನು ಅದನ್ನು ತೊಗೋತೀನಿ. ಅದು ಅಟ್ಲೀಸ್ಟ್ ಸ್ಯಾರಿ ಫೋಲ್ಡ್ ಮಾಡಿದ್ದು ಬೆಡ್ ಮೇಲೆ ಅದೆಲ್ಲ ನಾನು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ದು ಅವತ್ತು ಮಾರ್ನಿಂಗೆ ಹೊಸ್ದಾಗಿ ಹಾಕಿದ್ದೆ ನಾನು. ಸೊ ಅದಕ್ಕೆ ಅದರಲ್ಲಿ ಮಾಡಿದ್ದು. ಅದು ಕೆಲವ್ರು ಹೇಳಿದಾಗ ಓಕೆ ಮಾಡಬೇಡಿ ಅಂತ ಹೇಳಿದಾಗ ತೊಗೋತೀನಿ. ಬಟ್ ಅದನ್ನು ನೆಗೆಟಿವ್ ಥರ ಮಾತಾಡೋರು ನಾನು ಯಾವತ್ತೂ ತೊಗೊಳ್ಳಲ್ಲ. ಸೊ ಇಷ್ಟು ನೆನ್ನೆ ವ್ಲಾಗ್ ಹಾಕಿದ್ಮೇಲೆ ಟಾಕ ಬೇರೆ ಅದು ಏನಾದರೂ ಒಂದು ಏನು ಗೊತ್ತಾ, ಕೆಲವರು ವ್ಲಾಗಲ್ಲಿ ಏನು ಪಾಸಿಟಿವ್ ಆಗಿರುತ್ತೆ ಅದನ್ನು ನೋಡೋದಕ್ಕಿಂತ ಏನು ನೆಗೆಟಿವ್ ಇರುತ್ತೆ, ಏನು ಸಣ್ಣ ತಪ್ಪು ಮಾಡಿರ್ತಾರೆ ಅದನ್ನು ಇಟ್ಕೊಂಡು ಅವ್ರಿಗೆ ಬೇರೆಯವ್ರ ಮನ್ಸಿಗೆ ನೋವು ಮಾಡೋದೇ ಕಾಯ್ತಿರ್ತೀರ. ಸೊ ಬೇರೆಯವ್ರ ಮನ್ಸಿಗೆ ನೋವು ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ಅಥವಾ ಬೇರೆಯವ್ರ ನೆಗೆಟಿವ್ ಕಮೆಂಟ್ ಆಗಿಬಿಟ್ರೆ ನಿಮಗೆ ಏನು ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅದನ್ನು ತುಂಬ ಸರಿ ಹೇಳ್ತಾನೆ ಇರ್ತೀನಿ, ಬೇರೆಯವ್ರಿಗೆ ಏನಕ್ಕೆ ನೆಗೆಟಿವ್ ಕಮೆಂಟ್ ಆಗ್ತೀನಿ, ನಿಮ್ಗೆ ಇಷ್ಟ ಇಲ್ವಾ ನೋಡಬೇಡಿ ಹೋಗಬೇಡಿ, ಸೊ ಬಿಟ್ಟು ಹೋಗ್ತಾ ಇರಿ ಅಂತ ಹೇಳ್ತೀನಿ. ಸೊ ಬಟ್ ಅದು ಬಿಟ್ಟು ಏನೋ ಪೂಜೆ ಮಾಡಿದ್ದನ್ನು ಒಂದು ಇಟ್ಕೊಂಡು ನೆಗೆಟಿವ್ ಆಗಿ ಮಾತಾಡೋದು, ಇವ್ರಿಗೆ ಪೂಜೆ ಮಾಡೋ ಶೋಕಿ ಅಂತ ಹೇಳೋದು ಅಥವಾ ಹಂಗೆ ಅದೆಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಪೂಜೆ ಮಾಡೋದನ್ನ ಭಕ್ತಿಯಿಂದ ಮಾಡೋದು, ಮನಸ್ಸಿಂದ ಮಾಡೋದು, ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡೋದು. ನನಗನ್ಸೋ ಪ್ರಕಾರ ಏನಂದರೆ ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ, ಎಷ್ಟು ಮನಸ್ಸಲ್ಲಿ ಒಳ್ಳೇದಾಗಲಿ ಬೇರೆಯವ್ರಿಗೆ ಅಥವಾ ನಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತೀವಿ, ಆವಾಗ ಚೆನ್ನಾಗಿರುತ್ತೆ. ಬಂದುಬಿಟ್ಟು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿಬಿಟ್ಟು ಜಸ್ಟ್ ನಾವು ಬೇರೆದೆಲ್ಲ ಮಾಡಿದ್ರೆ ಅದರಿಂದ ಏನೂ ಯೂಸ್ ಇಲ್ಲ. ಇದು ನಾನು ಹೇಳ್ಬೋದು ಅಷ್ಟೇ. ಸೊ ಯಾರ್ಯಾರು ಅದನ್ನೇ ಇಟ್ಕೊಂಡು ಕೆಟ್ಟದಾಗೆ ಮಾಡಬೇಕು ಅಥವಾ ಇವ್ರಿಗೆ ಕೆಟ್ಟದಾಗೆ ಕಮೆಂಟ್ ಹಾಕಬೇಕು ಅಂತ ಯಾರು ಮಾಡಿದರೆ ಸೊ ಅವ್ರಿಗೆ ಇದು ನಾನು ಹೇಳ್ತಾ ಇದ್ದೀನಿ. ಬೇರೆ ಬ್ಲಾಗ್ಸಲ್ಲಿ ನಂಗೆ ಮಾಡಿದಾಗ ನಂಗೆ ಅಷ್ಟು ಏನನ್ಸಲ್ಲ. ಓಕೆ, ಒಂದೊಂದು ಬ್ಲಾಗಲ್ಲಿ ಮಾಡ್ತಾರೆ, ಪ್ರತಿ ಬ್ಲಾಗಲ್ಲೂ ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ, ನೆಗೆಟಿವ್ ಕಮೆಂಟ್ಸ್ ಇರುತ್ತೆ. ಸೊ ಅದು ಓಕೆ ನನಗೆ. ಬಟ್ ಒಂದು ಪೂಜೆ ಮಾಡಿದ್ದು ಅಥವಾ ಒಂದು ಹಬ್ಬ ಮಾಡಿದ್ದು, ಆವತ್ತಿನ ದಿನ ಹಬ್ಬ ಅಂದರೆ ಎಲ್ಲರೂ ಖುಷಿಯಾಗಿರಬೇಕು ಅಥವಾ ಏನೋ ಒಂದು ನಮಗೇನು ನಾವು ಮಾಡಿರ್ತೀವಿ ಅದನ್ನು ನಾವು ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ನಾನೇನು 100% ಪರ್ಫೆಕ್ಟ್ ಅಲ್ಲ, ನಾನು ಒಂದು ನಾರ್ಮಲ್ ಮನುಷ್ಯನೇ, ಆದ್ದರಿಂದ ನನಗೂ ಮಿಸ್ಟೇಕ್ಸ್ ಆಗುತ್ತೆ. ನಾನೇನೆಲ್ಲ ಫುಲ್ ಪರ್ಫೆಕ್ಟ್ ಅಂತ ನಾನು ಏನು ಹೇಳ್ತಿಲ್ಲ. ಸೊ ಅದರಿಂದ ಸ್ವಲ್ಪ ನನಗೆ ನಿನ್ನೆಯಿಂದ ಸ್ವಲ್ಪ ಮೂಡ್ ಆಫ್ ಆಯಿತು. ಮತ್ತು ಬೆಳಗ್ಗೆಯಿಂದನೂ ಅದು ಮೈಂಡಲ್ಲಿ ಏನಾಗ್ಬಿಡುತ್ತೆ ಅಂದರೆ ಒಂದೊಂದು ಸರಿ ಎಷ್ಟೇ ನಾವು ನಾವು ಅದು ಇಗ್ನೋರ್ ಮಾಡ್ತೀವಿ ಅಥವಾ ಇಲ್ಲ ನಾವು ತಲೆಗೆ ಹಚ್ಕೊಳ್ಳಲ್ಲ, ನಾವು ಎಷ್ಟೇ ಅಂದ್ಕೊಂಡು ಕೆಲವೊಂದು ಸರಿ ಕೆಲವೊಂದು ಜಾಸ್ತಿ ಮಾಡೋಕ್ಕಾಗಲ್ಲ ಅಷ್ಟೇ. ಇದು ನೆಕ್ಸ್ಟ್ ಡೇ ನನಗೆ ಹಬ್ಬ ಅಂದರೆ ನೆಕ್ಸ್ಟ್ ಡೇ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಅಂತಲ್ಲ. ಸೊ ವ್ಲಾಗ್ ಹಾಕಿದ್ದು ನೆಕ್ಸ್ಟ್ ಡೇ ನನಗಾಗಿದ್ದು ಒಂದು ಇದನ್ನು ನಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನಿಸ್ತು. ಬಟ್ ಅದಕ್ಕೆ ಕೆಲವರು ಹೋಗಿ ಹೇಳಿದರು ಯಾರು ಪರ್ಫೆಕ್ಟ್ ಅಲ್ಲ, ಯಾಕೆ ಒಂದು ಸಣ್ಣ ವಿಷಯ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಿದ್ದೀರಾ, ಅದೆಲ್ಲ ಹೇಳಿದ್ರೆ ನನಗೆ ತುಂಬ ಖುಷಿ ಆಯಿತು. ಮತ್ತು ಕೆಲವರು ಹೇಳಿದ್ರಿ ರಮ್ಯಾ ಮಾಡಬಾರ್ದಿತ್ತು, ನೆಕ್ಸ್ಟ್ ಟೈಮ್ ಮಾಡಬೇಡಿ ಅಂತ. ಸೊ ಅದು ನಾನು ತೊಗೋತೀನಿ, ಅದು ನಾನು ಹೇಳ್ತಾ ಇದ್ದೀನಲ್ಲ ಅದು ನಾನು ತೊಗೋತೀನಿ ಅದು. ಬಟ್ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನೀವು ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರೆ ನಾನು ಡಿಲೀಟ್ ಮಾಡೇ ಮಾಡ್ತೀನಿ. ಸೊ ಇದು ಹೇಳ್ಬೋದು. ಯಾಕೆಂದರೆ ನಿಮಗೆ ಹಿಂಗೆ ಬೇರೆಯವ್ರು ಯಾರಾದರೂ ಬಂದುಬಿಟ್ಟು ಬೈದರೆ ಆಗಲ್ಲ, ಅಥವಾ ನೀವು ಮಾಡಿರೋ ನೆಗೆಟಿವ್ ಕಮೆಂಟ್ಗೆ ಮತ್ತೆ ನಾವು ಅದನ್ನು ತಿರುಗಿಸಿ ಹೇಳಿದ್ರೆ ನಿಮಗೆ ಹೆಂಗೆ ಆಗಲ್ಲ, ಹಾಗೆ ನಮಗೂ ಕೂಡ ಇಲ್ಲ. ನಾವು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದ ತಕ್ಷಣ ಎಲ್ಲರೂ ಹೇಳೋದನ್ನ ತೊಗೋಬೇಕು ಅಂತಲೂ ಕೂಡ ಏನಿಲ್ಲ. ಸೊ ಇಷ್ಟಷ್ಟೇ ನಾನು ಹೇಳ್ಬೋದು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬೇಡಿ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬೇಡಿ, ಎಷ್ಟಾಗತ್ತೆ ಅಷ್ಟು ಒಳ್ಳೆಯದೇ ಬಯಸಿ ಬೇರೆಯವ್ರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಏನಾದರೂ ತಪ್ಪು ಮಾಡ್ತಿದ್ರೆ ಅದು ತಪ್ಪು ಅಂತ ಹೇಳಿ ಅದನ್ನು ಇಟ್ಕೊಂಡು ಅವ್ರ ಮೇಲೆ ಇನ್ನೇನಾದರೂ ಮಾಡೋಕ್ಕೆ ಹೋಗಬೇಡಿ.
ಸೊ ಅಷ್ಟೇ, ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.